ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾನಿಂದು ಮನೆಯಲ್ಲೇ ಬೆಳ್ಳುಳ್ಳಿ ಖಾರ ಸೇವನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸ್ಕೊಡುತ್ತೇನೆ. ನೋಡಿ ಫ್ರೆಂಡ್ಸ್, ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಎಷ್ಟು ತಿನ್ನಲಿಕ್ಕೆ ಕೊಟ್ಟರು ನಮಗೆ ಚಿಂತೆ ಇರೋದಿಲ್ಲ. ನೋಡಿ, ಸ್ವಲ್ಪನೂ ಕೂಡ ಇದು ಎಣ್ಣೆಯನ್ನು ಹಿಡಿದಿರೋದಿಲ್ಲ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ರೆಸಿಪಿಯನ್ನು ಹೇಗೆ ಮಾಡೋದೆಂದು ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡಿರುತ್ತೇನೆ. ಅದಕ್ಕೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಳ್ಳುತ್ತೇನೆ. ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ. ಸೇವ್ ಗರಿಗರಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುವುದಕ್ಕೆ ಇಲ್ಲಿ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡಿರುತ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎರಡೂ ಕೂಡ ಕುಡಿಸಿ ಸೋಸಿಕೊಳ್ಳುವುದರಿಂದ ನೀಟಾಗಿ ಮಿಕ್ಸ್ ಆಗುತ್ತವೆ. ನಂತರ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಸ್ವಲ್ಪ ಅರಿಶಿನವನ್ನು ಸೇರಿಸಿಕೊಳ್ಳುತ್ತೇನೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡೋದರಿಂದ ಕಡಿಮೆ ಪ್ರಮಾಣದಲ್ಲಿ ಹಾಕಿಕೊಳ್ಳುತ್ತೇನೆ. ನಂತರ ಇದಕ್ಕೆ ಖಡಕ್ಕಾಗಿ ಎಣ್ಣೆಯನ್ನು ಕಾಸಿಕೊಂಡು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಣ್ಣೆ ಹಾಕಿ ಸೇವ್ ಮಾಡೋದರಿಂದ ಸೇವ್ ಪೂರ್ತಿಯಾಗಿ ಹಗುರಾಗಿ ಬರುತ್ತವೆ. ನೋಡಿ, ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಈ ರೀತಿ ಉಂಡೆ ಬಂದರೆ ಸಾಕು, ಇದು ಕರೆಕ್ಟಾಗಿ ಬಂದಿರುತ್ತದೆ. ಅದನ್ನು ಸೈಡಿಗೆ ಇಟ್ಟುಕೊಂಡು ನಂತರ ಒಂದು ಸಣ್ಣ ಕುಟಾಣಿಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಓಂ ಕಾಳನ್ನು ಕೂಡ ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇದರ ರೆಡಿಯಾಗಿರುವ ಪೌಡ್ರನ್ನು ಬಳಸೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ಜೀರಿಗೆ ಮತ್ತು ಅಜ್ವಾನನ್ನು ಹಾಕಿಕೊಂಡು ಪೌಡ್ರನ್ನಾಗಿ ಮಾಡಿಕೊಳ್ಳುತ್ತೇನೆ. ಈ ರೀತಿ ಮಾಡಿಕೊಂಡು ಹಾಕಿಕೊಳ್ಳೋದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಪೂರ್ತಿಯಾಗಿ ಸಣ್ಣದಾಗಿ ಇದನ್ನು ಕುಟ್ಟಿಕೊಳ್ಳುತ್ತೇನೆ. ನೋಡಿ, ಈ ರೀತಿ ಸಣ್ಣಗಾದರೆ ಸಾಕು. ನಂತರ ಇದರ ಜೊತೆಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಕೂಡ ಇದಕ್ಕೆ ಸೇರಿಸಿ ಹಾಕಿಕೊಂಡು ಪೂರ್ತಿ ಪೇಸ್ಟನ್ನಾಗಿ ಮಾಡಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಇದನ್ನು ಈ ರೀತಿ ಸಣ್ಣದಾಗಿ ಪೇಸ್ಟನ್ನಾಗಿ ಮಾಡಿಕೊಂಡರೆ ಸೇವ್ ತುಂಬ ಚೆನ್ನಾಗಿ ಬರುತ್ತದೆ. ಇದರ ಫ್ಲೇವರ್ ನೀಟಾಗಿ ಗೊತ್ತಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ನಂತರ ಇದನ್ನು ಒಂದು ಸಣ್ಣ ಬೌಲ್ಗೆ ನಾನು ಸಪ್ರೇಟ್ ಮಾಡಿಕೊಳ್ಳುತ್ತೇನೆ. ನೋಡಿ, ಪೇಸ್ಟ್ ಈ ರೀತಿಯಾಗಿ ಬಂದಿರುತ್ತದೆ. ನಂತರ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಬೇಸನ್ ಹಿಟ್ಟಿಗೆ ಈ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಟೀ ಸೋಸುವುದರಿಂದ ನಾನು ಇಲ್ಲಿ ಅದರಲ್ಲೇ ಹಾಕಿ ಇದನ್ನು ನೀಟಾಗಿ ಸೋಸಿಕೊಳ್ಳುತ್ತೇನೆ. ಇದು ಡೈರೆಕ್ಟಾಗಿ ಪೇಸ್ಟನ್ನು ಹಾಕಿಕೊಳ್ಳೋದ್ರಿಂದ ಸೇವ್ ಚೆನ್ನಾಗಿ ಬರೋದಿಲ್ಲ. ಎಣ್ಣೆಯಲ್ಲಿ ಕರಿಯುವಾಗ ಪೂರ್ತಿಯಾಗಿ ಬ್ಲ್ಯಾಕ್ ಆಗಿ ಬರುತ್ತದೆ. ಆದ್ದರಿಂದ ಈ ರೀತಿ ಟೀ ಸೋಸೋದರ ಸಹಾಯದಿಂದ ನೀರನ್ನು ಹಾಕಿಕೊಂಡು ಈ ರೀತಿ ಒತ್ತಿ ಸೋಸೋದರಿಂದ ಇದರ ಫ್ಲೇವರ್ ಪೂರ್ತಿಯಾಗಿ ನೀರಿನಲ್ಲಿ ಬಿಡುತ್ತದೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಒತ್ತಿ ಸೋಸಿಕೊಳ್ಳಬೇಕು. ಅದರಲ್ಲಿ ಜೀರಿಗೆ, ಓಂ ಕಾಳು ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಪೂರ್ತಿಯಾಗಿ ಬಂದಿರುತ್ತದೆ. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂದಿರೋದೆಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳುತ್ತಾ ಚಪಾತಿ ಹಿಟ್ಟನ್ನು ನಾವು ಹೇಗೆ ಕಲಿಸುತ್ತೇವೆಯೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಮೆದ್ದಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಿಕೊಳ್ಳಬಾರದು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಸೇರಿಸಿಕೊಳ್ಳುತ್ತಾ ನೀಟಾಗಿ ಇದನ್ನು ನಾದಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿಕೊಂಡರೆ ನಮಗೆ ತಿನ್ನಲು ಕೂಡ ಭಯ ಇರುವುದಿಲ್ಲ. ಮನೆಯಲ್ಲಿ ಒಳ್ಳೆಯ ಎಣ್ಣೆಯಲ್ಲಿ ಕರಿಯುವುದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಇದು ಒಳ್ಳೆಯದು. ನೋಡಿ, ಈ ರೀತಿ ಹಿಟ್ಟನ್ನು ನೀಟಾಗಿ ಹದ ಬರುವವರೆಗೂ ಇದನ್ನು ನಾದಿಕೊಳ್ಳುತ್ತೇನೆ.
ಪೂರ್ತಿ ಗಟ್ಟಿಯಾಗಿಯೂ ಇರದೆ ಪೂರ್ತಿ ಅಳಿಸಾಗಿಯೂ ಇರದೆ ಇದನ್ನು ಒಂದು ಹದದಲ್ಲಿ ಈ ರೀತಿ ನಾದಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಬಂದರೆ ಸಾಕು. ಇದು ಈಗ ರೆಡಿಯಾಗಿರುತ್ತದೆ. ನೋಡಿ, ಈಗ ಇಷ್ಟು ಸ್ಮೂತಾಗಿ ಬಂದಿರುತ್ತದೆ. ನಂತರ ನಾನಿಲ್ಲಿ ಒಂದು ಚಕ್ಲಿ ಮಾಡುವ ಮನೆಯನ್ನು ತೆಗೆದುಕೊಂಡಿರುತ್ತೇನೆ. ಅದರಲ್ಲಿ ಸಣ್ಣ ಸೇವು ಮತ್ತು ದಪ್ಪ ಸೇವು ಎರಡನ್ನೂ ಕೂಡ ಮಾಡಿಕೊಳ್ಳಬಹುದು. ನಾನಿಲ್ಲಿ ದಪ್ಪ ಸೇವನ್ನು ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಚ್ಚಿಕೊಳ್ಳುತ್ತೇನೆ, ಏಕೆಂದರೆ ಹಿಟ್ಟು ಅದಕ್ಕೆ ಹತ್ತಿಕೊಳ್ಳಬಾರದೆಂದು. ನಂತರ ಸೇವ್ ಮಾಡುವ ಮನೆಗೂ ಕೂಡ ಒಳಗಡೆ ಪೂರ್ತಿಯಾಗಿ ಎಣ್ಣೆಯನ್ನು ಅಪ್ಲೈ ಮಾಡಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ನಾವು ಪ್ರೆಸ್ ಮಾಡುವಾಗ ನೀಟಾಗಿ ಸೇವ್ ಕೆಳಗಡೆ ಬರುತ್ತದೆ. ನಂತರ ಅದನ್ನು ಜೋಡಿಸಿಕೊಂಡು ಅದಕ್ಕೆ ಮೊದಲೇ ರೆಡಿ ಮಾಡಿಟ್ಟುಕೊಂಡಿರುವ ಹಿಟ್ಟನ್ನು ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಹಿಟ್ಟನ್ನು ಹಾಕಿಕೊಂಡು ಇದನ್ನು ಎಣ್ಣೆಯಲ್ಲಿ ಕರಿಯಲು ಈಗ ರೆಡಿಯಾಗಿರುತ್ತದೆ. ನಂತರ ಒಲೆಯ ಮೇಲೆ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲು ಮೊದಲೇ ಇಟ್ಟಿದ್ದೇನೆ. ಈಗ ಎಣ್ಣೆ ಖಡಕ್ಕಾಗಿ ಬಿಸಿಯಾಗಿರುತ್ತದೆ. ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಈಗ ನಾನು ಡೈರೆಕ್ಟಾಗಿ ಸೇವನ್ನು ಬಿಡುತ್ತೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸೇವು ಬಂದ ಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಕರಿಯಬೇಕು. ಹಾಕಿದ ತಕ್ಷಣ ಈ ರೀತಿ ಪೂರ್ತಿಯಾಗಿ ಎಣ್ಣೆ ನೊರೆ ಬಂದು ನಿಂತ ಮೇಲೆ ಇದನ್ನು ನಿಧಾನವಾಗಿ ತಿರುಗಿಸಿ ಹಾಕಿಕೊಳ್ಳುತ್ತೇನೆ. ನೋಡಿ, ತಿರುಗಿಸಿ ಹಾಕಿದ ಮೇಲೆ ಇದನ್ನು ಜಾಸ್ತಿ ಹೊತ್ತು ಕರಿಯಬಾರದು. ಜಾಸ್ತಿ ಕರಿದರೆ ಇದು ಬಾಯಲ್ಲಿ ತುಂಬ ಬಿರುಸಾಗಿ ಬರುತ್ತದೆ. ಆದ್ದರಿಂದ ಇದನ್ನು ಹೊಳಿಸಿ ಹಾಕಿದ ನಂತರ ಸ್ವಲ್ಪ ಕರಿದು ಇದನ್ನು ತೆಗೆದುಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ತುಂಬ ಕ್ರಿಸ್ಪಿಯಾಗಿ ಬಂದಿರೋದ್ರಿಂದ ಇದು ಕಟ್ಟಾಗಿ ಬರುತ್ತದೆ. ಅದೇ ರೀತಿ ನಾನು ಮತ್ತೆ ಎಣ್ಣೆಯಲ್ಲಿ ಇನ್ನೊಂದು ಸಲ ಹಾಕಿಕೊಳ್ಳುತ್ತೇನೆ. ನೋಡಿ, ಈಗ ಇನ್ನೊಂದು ಸಲ ಸೇವನ್ನು ಹಾಕಿಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಳ್ಳುತ್ತೇನೆ. ಎಣ್ಣೆ ತುಂಬ ಬಿಸಿಯಾಗಿರೋದರಿಂದ ನಿಧಾನವಾಗಿ ಇದನ್ನು ತಿರುವಿ ಹಾಕಬೇಕು. ಈ ರೀತಿ ನೊರೆ ಕಡಿಮೆ ಆದ ಮೇಲೆ ಇದನ್ನು ತಿರುಗಿಸಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಮೊದಲೇ ಇದು ಜಾಸ್ತಿ ಕರಿದಿರೋದ್ರಿಂದ ತಿರುಗಿಸಿ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ತೆಗೆಯಬೇಕು. ನೋಡಿ, ಈಗ ಮನೆಯಲ್ಲೇ ರೆಡಿ ಮಾಡಿರುವ ಸೇವು ಎಷ್ಟು ಚೆನ್ನಾಗಿ ಬಂದಿರುತ್ತದೆ. ಇಷ್ಟು ಬಂದರೆ ಸಾಕು. ಈಗ ಗರಿಗರಿಯಾದ ಸೇವು ರೆಡಿ ಆಯಿತು. ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.